ಯಾದಗಿರಿ ಡಬಲ್ ಮರ್ಡರ್ ಪ್ರಕರಣಕ್ಕೆ ಟ್ವಿಸ್ಟ್. ಎರಡು ಪ್ರತ್ಯೇಕ ಗ್ಯಾಂಗ್ನಿಂದ ದಲಿತ ಮುಖಂಡ ಹಾಗೂ ಆತನ ಸಹಚರನ ಕೊಲೆ. ರೌಡಿ ಶೀಟರ್ ಮಾಪಣ್ಣನ ಬರ್ಬರವಾಗಿ ಕೊಚ್ಚಿ ಕೊಂದ ದುಷ್ಕರ್ಮಿಗಳು. ರೌಡಿ ಶೀಟರ್ ಹುಸೇನಿ ಎಂಬಾತನಿಂದ ರೌಡಿ ಶೀಟರ್ ಮಾಪಣ್ಣನ ಕೊಲೆ. ಬೈಕ್ನಲ್ಲಿ ಶಹಾಪುರದತ್ತ ಹೊರಟಿದ್ದಂತಹ ರೌಡಿ ಶೀಟರ್ ಮಾಪಣ್ಣ ಕೊಲೆ. ರೌಡಿ ಶೀಟರ್ ಕೊಲೆಯಾಗ್ತಿದ್ದಂತೆ ಭಯದಿಂದ ಓಡಿ ಹೋದಂತಹ ಅಲಿ ಸಾಬ್. ಭಯದಿಂದ ಓಡಿ ಹೋಗಿ ಊರು ಸೇರಿದ್ದ ಅಲಿ ಸಾಬ್ ಕೊಲೆಗೈದ ಮಾಪಣ್ಣನ ಮಕ್ಕಳು. ರೌಡಿ ಶೀಟರ್ ಹುಸೇನ್ಗೆ ಮಾಪಣ್ಣನ ಚಲನವಲನದ ಮಾಹಿತಿ ಕೊಟ್ಟಿರುವ ಆಧಾರದ ಮೇಲೆ ಅಲಿ ಸಾಬ್ ಕೊಲೆ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಎರಡು ಶವಗಳನ್ನು ಬೇರೆ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಮಾಪಣ್ಣ ಶವ ಶಹಾಪುರ ತಾಲೂಕು ಆಸ್ಪತ್ರೆಗೆ ರವಾನೆಗೊಂಡಿದ್ರೆ ಅಲಿ ಸಾಬ್ ಶವ ಸುರಪುರ ತಾಲೂಕು ಆಸ್ಪತ್ರೆಗೆ ರವಾನೆಗೊಂಡಿದೆ. ಆಸ್ಪತ್ರೆ ಎದುರು ಜಮಾವಣೆಗೊಂಡಿರುವಂತಹ ನೂರಾರು ದಲಿತ ಕಾರ್ಯಕರ್ತರು. ಪ್ರಕರಣ ಸಂಬಂಧ ಮಾಧ್ಯಮಗಳಿಗೆ ಎಸ್ಪಿ ಪೃಥ್ವಿ ಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 9:30 ಸುಮಾರಿಗೆ ಸಾದ್ಯಾಪುರ ಕ್ರಾಸ್ ಬಳಿ ಮರ್ಡರ್ ಆಗಿದೆ. ಬೈಕ್ನಲ್ಲಿ ಅಲಿ ಸಾಬ್ ಜೊತೆಗೆ ಮಾಪಣ್ಣ ಶಹಾಪುರಕ್ಕೆ ಹೊರಟಿದ್ರು. ಈ ವೇಳೆ ಹುಸೇನಿ ಗ್ಯಾಂಗ್ ಅಟ್ಯಾಕ್ ಮಾಡಿ ಮಾಪಣ್ಣ ಕೊಲೆಗೈದಿದ್ದಾರೆ. ಇದರಿಂದ ಭಯಭೀತರಾಗಿ ಅಲಿ ಸಾಬ್ ಓಡಿ ಹೋಗಿ ಊರಿಗೆ ಸೇರಿದ್ದಾರೆ. ಭಯದಿಂದ ಊರಿಗೆ ಹೋದ ಅಲಿ ಸಾಬ್ ನನ್ನೂ ಸಹ ಊರಲ್ಲಿ ಕೊಲೆ ಮಾಡ್ತಾರೆ. ರೌಡಿ ಶೀಟರ್ ಮಾಪಣ್ಣನ ರೌಡಿ ಶೀಟರ್ ಹುಸೇನಿ ಕೊಲೆ ಮಾಡಿದ್ದಾನೆಂದು ಹೇಳಲಾಗಿದೆ. ಅಲಿ ಸಾಬ್ ನನ್ನ ಮಾಪಣ್ಣ ಮಕ್ಕಳು ಕೊಲೆ ಮಾಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಪ್ರಕರಣದ ಆರೋಪಿಗಳನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಸುಮಾರು 9:15 ಮಧ್ಯೆ ಸಾದ್ಯಾಪುರ ಕ್ರಾಸ್ ಹತ್ರ ಹೈವೇ ಮೇಲೆ ಒಂದು ಮರ್ಡರ್ ಆಗಿದೆ. ಅವರು ಮಾಪಣ್ಣ ಸನ್ ಆಫ್ ಭೀಮಪ್ಪ ಬಡಿಯಾರ್ ಅಂತೇಳಿ. ಸೊ ಅವ್ರನ್ನ ಹಲ್ಲೆ ಮಾಡಿದರು. ಅವರು ಆ್ಯಕ್ಚುಲಿ 2 ವೀಲರಲ್ಲಿ ಇನ್ನೊಬ್ಬರು ಅಲಿ ಸಾಬ್ ಅನ್ನೋರ ಜೊತೆ ಹೋಗ್ತಾಯಿದ್ರು. ಸೊ ಅವರು ಹೆದರ್ಕೊಂಡು ಏನು ಊರಿಗೆ ಹೋದ್ಮೇಲೆ ಊರಲ್ಲಿ ಅವರ ಸಹ ಕೊಲೆ ಆಗಿದೆ. ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಇವರ ಕೊಲೆ ಮಾಡಿದ್ದು ಯಾರೋ ಹುಸೇನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂಡಲೇ ಪತ್ತೆ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಹಾಗೆ ಇವರು ಊರಿಗೆ ಹೋದ್ಮೇಲೆ ಅಲ್ಲಿ ಇವರ ಒಂದು ಫಾಲೋವರ್ಸು ಮತ್ತು ಏನು ಅವರ ಮಕ್ಕಳು ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಕೂಡಲೇ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಅಂದರೆ ಈಗ ಅಲಿ ಸಾಬ್ಗೆ ಮಾಪಣ್ಣವ್ರ ಫ್ಯಾಮಿಲಿದವ್ರು ಮಾಡ್ಯಾರಂತ ಮಾಹಿತಿ. ಹೌದು. ಈಗ ಅಂದ್ರೆ ಮಾಪಣ್ಣವ್ರದ್ದು ಈ ಹುಸೇನಿ ಅದನ್ನ ಈಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಮುಂಚೆ ಒಮ್ಮೆ ಅವ್ರಿಗೆ ಇದು ಮಾಡಿದರು, ಏನದು ಅಟೆಂಪ್ಟ್ ಮಾಡಿ 2014ರಲ್ಲಿ. ಸೊ ಅದೇ ಇದ್ರ ಮೇಲೆ ನಾವು ಥಿಂಕ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಈಗ ಕೂಡಲೇ ಅರೆಸ್ಟ್ ಮಾಡಿ ಇದು ಮಾಡ್ತೀವಿ. ಸರಿ, ಮಾಪಣ್ಣನ ಆತ ರೌಡಿ ಶೀಟರ್ ಆಮೇಲೆ ಆತನ ಮೇಲೆ ಒಂದು ಸುಮಾರು ಒಂದು 20 ಕೇಸ್ ಏನೋ ದಾಖಲಾಗಿದ್ದು. 20 ಅಲ್ಲ 9 ಕೇಸ್ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಕೇಸಸ್ ಇದ್ದಾವೆ, ಸಾಲ್ಟ್ ಕೇಸಸ್ ಇದ್ದಾವೆ. ಮತ್ತು ಸೊ ಅದನ್ನ ಈಗ ಪತ್ತೆ ಮಾಡಿ ನಾವು ರೌಡಿ ಶೀಟರ್ ಇದ್ದಾರೆ ಅವರು. ಮಾಪಣ್ಣ ಅಂತೇಳಿ ಅವರು ರೌಡಿ ಶೀಟರ್ ಇದ್ದಾರೆ. ಹೌದು, ಭೀಮರಾಯಗುಡಿ ಸ್ಟೇಷನ್. ಸರ್, ಈಗ ಅಲಿ ಸಾಬನ್ ಕ್ವಾರಂಟೈನ್ ಸರ್ ಮಾಪಣ್ಣದ ಆದಮೇಲೆ ಆಯ್ತಾ ಹೆಂಗೆ ಸರ್ ಅಂತ? ಹೌದು, ಈಗಾಗಲೇ ಹೇಳಿದಾಗೆ ಅವರು ವಾಪಸ್ ಊರಿಗೆ ಹೋದ್ಮೇಲೆ ಮದ್ದರ್ಕಿಯಲ್ಲಿ ಸೊ ಅಲ್ಲಿ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದ್ದಾರೆ ಅವರು. ಸರ್, ಈ ಮಾಪಣ್ಣ ಕೊಲೆ ಮಾಡಿದ್ರ ಇಲ್ಲ, ಬೇರೆಯವ್ರು ಮಾಡಿರೋದು. ಇದು ಬೇರೆ, ಅದು ಬೇರೆ. ಹೌದು, ಬೇರೆ ಅವ್ರಿಗೆ ಮಾಡಿದವರು ಬೇರೆ. ಅಂದರೆ ಎಲ್ಲ ಆ್ಯಂಗಲಲ್ಲಿ ತನಿಖೆ. ಓಕೆ.